ಈ ದೇವತಾ ಸ್ವರೂಪಿಯ ಬಗ್ಗೆ ಹೇಳಲು ಹೊರಟ್ರೆ ಪದಗಳೇ ಸಾಲದು, ವರ್ಣಿಸಲು ನಿಂತ್ರೆ ಸಮಯವೇ ಸಾಕಾಗದು. ಆದರೆ ಕೂಳೂರು ಕನ್ಯಾನ ಸದಾಶಿವ ಶೆಟ್ರ ದಾನ ಪರಂಪರೆಯನ್ನ ಅಭಿನಂದಿಸಲು ಶೆಟ್ರ ಮುಡಿಗೇರುತ್ತಿದೆ ಮತ್ತೊಂದು ಗರಿಮೆ, ಅದುವೇ ಗೌರವ ಡಾಕ್ಟರೇಟ್ ಪದವಿ. ತುಳುನಾಡಿನ ಕೂಳೂರು ಸದಾಶಿವ ಶೆಟ್ಟಿ ಗೌಪ್ಯ ದಾನದ ತ್ರಿವಿಕ್ರಮ. ದಾನವನ್ನು ಸಂಭ್ರಮವನ್ನಾಗಿಸದೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ತಿಳಿಯಬಾರದು ಎಂಬ ನಿಲುವಿನಲ್ಲಿ ಅವರು ಮಾಡಿದ ದಾನಗಳು ಅನೇಕ ಬದುಕುಗಳನ್ನ ಅರಳಿಸಿವೆ. ಆಕಾಶಂ ಇಡಿಸಿ ಪೆಟ್ಟಿ ಮುತ್ತೆಟ್ಟೆ ಪೊಲಮು ಮಟ್ಟಿ ಎಂಡ ಭಗ ಭಗ ತೀರ್ಚೆ ಚಿನುಕುಲ ದೂಕುತ್ತಾಡು ಉಪ್ಪು ಕಲಗಕ ಮುಂದು ನಿಲಬಡಿಯಾಕುತ್ತಾಡು. ಸಾಗರದ ದಡದಲ್ಲಿ ಹುಡುಕಿದ್ರೆ ಸಿಗೋದು ಚಿಪ್ಪು, ಅದೇ ಸಮುದ್ರದ ಆಳದಲ್ಲಿ ಹುಡುಕಿದ್ರೆ ಸಿಗೋದು ಮುತ್ತು. ಅಂತಹ ಮುತ್ತುಗಳಲ್ಲಿ ಒಂದಾಗಿದ್ದಾರೆ ನಮ್ಮ ಕನ್ಯಾನ ಸದಾಶಿವ ಶೆಟ್ರು. ಇವರದ್ದು ಕೇವಲ ಒಂದು ಹೆಸರಲ್ಲ, ಬದಲಾಗಿ ಬ್ರ್ಯಾಂಡ್. ಕಷ್ಟ ಅಂತ ಬಂದವರಿಗೆ ದಾನಶೂರ ಕರ್ಣ ಎನ್ನುವ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ ಹೆಸರು ಇದ್ರೆ ಅದು ಕನ್ಯಾನ ಸದಾಶಿವ ಶೆಟ್ಟಿ. ಹಲವಾರು ಸಂಘ ಸಂಸ್ಥೆಗಳು, ದೈವ ದೇವಸ್ಥಾನಗಳಿಗೆ ದೇಣಿಗೆ ನೀಡಿ ದೇವತಾ ಮನುಷ್ಯ ಎಂಬ ಬಿರುದಾಂಕಿತವನ್ನ ಪಡೆದುಕೊಂಡವರು. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜರತ್ನ. ನಿನ್ನ ಕೆಲಸವನ್ನ ನೀನು ಮಾಡು, ಪ್ರಯತ್ನ ನನಗೆ ಬಿಡು ಎಂಬ ಶ್ರೀಕೃಷ್ಣನ ಮಾತನ್ನ ತನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಹಣ ಮಾಡಿ ದೊಡ್ಡವನಾಗುವುದಕ್ಕಿಂತಲೂ ಹಣ ನೀಡಿ ದೊಡ್ಡವರಾದ ತುಳುವರ ಕರ್ಣೆ ಎಲ್ಲರ ನೆಚ್ಚಿನ ಸದಾಶಿವ ಶೆಟ್ಟಿ. ಇವರು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳನ್ನ ಹರಸಿ ಹೋದವರಲ್ಲ, ಬದಲಾಗಿ ಅವುಗಳೇ ಇವರ ಬೆನ್ನತ್ತಿ ಬಂದಿದ್ದಾವೆ. ಈಗಾಗಲೇ ಹಲವು ಸಂಘ ಸಂಸ್ಥೆಗಳು ಲೆಕ್ಕವಿಲ್ಲದಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿದ್ದು, ಇದರ ಜೊತೆಗೆ ಸರ್ಕಾರ ನೀಡುವ ಕರ್ನಾಟಕ ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನ ಇತ್ತೀಚೆಗೆ ತನ್ನದಾಗಿಸಿಕೊಂಡಿದ್ದಾರೆ. ಇದೀಗ ಇವರ ವರ್ಚಸ್ಸಿನ ತೇಜಸ್ಸಿಗೆ ಮತ್ತೊಂದು ಸೇರ್ಪಡೆಗೊಂಡಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕೊಡಮಾಡುವ ಗೌರವ ಡಾಕ್ಟರೇಟ್ ಪದವಿಯನ್ನ ಇಂದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 43ನೇ ಘಟಿಕೋತ್ಸವದ ಸಂದರ್ಭ ಪ್ರದಾನ ಮಾಡಲಾಯಿತು.